ಯಾರು ಬ್ಯಾಕ್ವರ್ಡ್ ಮಾಡಲ್ಲ ಯಾಕಂದ್ರೆ ಮೇಂಟೆನ್ಸ್ ಯಾರು ತಾವು ಕೇಳ್ತಾ ಇರುವಂತದ್ದು ನೀರಿನ ಕಂದಾಯ ಮನ್ನಾ ಮಾಡಿಸುವ ಬಗ್ಗೆ ಅಂತ ತಾವು ಕೇಳ್ಕೊಂಡಿದ್ದೀರಾ. ಆ ವಿಚಾರವಾಗಿ ಈಗ ಮುಖ್ಯವಾಗಿ ಒಂದು ವಿಚಾರ, ನೀರು ತಾವು ಎಲ್ಲರೂ ಕೂಡ ಉಪಯೋಗಿಸ್ತಾ ಇದ್ದೀರಾ. ಅದರಲ್ಲಿ ಮೀಟ್ರು ಏನೋ ಸಮಸ್ಯೆ ಬಂತು, ಸಾಕಷ್ಟು ಬಾರಿ ನಾವು ಕೂಡ ಕೇಳಿದ್ದೇವೆ. ಇದು ಬರೀ ನಮ್ಮ ನಗರಸಭೆ ಅಲ್ಲ, ಹಲವಾರು ನಗರಸಭೆಗಳು ರಾಜ್ಯಾದ್ಯಂತ ಈ ಸಮಸ್ಯೆಗಳು ಆಗ್ತಾ ಇದೆ. ನಾವು ಕೂಡ ನಮ್ಮ ಕಮಿಟಿ ಮೀಟಿಂಗ್ನಲ್ಲಿ ಹಲವಾರು ನಗರಸಭೆಗಳ ಒಂದು ರಿವ್ಯೂ ತಗೊಂಡಾಗ ಆ ಶಾಸಕರು ಕೂಡ ಈ ಒಂದು ಸಮಸ್ಯೆಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದು ನಾನು ಕೂಡ ನೋಡಿದ್ದೇನೆ. ಅದರಿಂದ ನಮ್ಮ ನಗರಸಭೆ ಆಯುಕ್ತರಿದ್ದಾರೆ, ಹಾಗೆಲ್ಲ ಇಂಜಿನಿಯರ್ಸ್ ಇದ್ದಾರೆ, ದಯಮಾಡಿ ಮತ್ತೊಮ್ಮೆ ತಾವು ಪರಿವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಮೀಟರ್ ಅಳವಡಿಕೆ, ಮೊದಲನೇದಾಗಿ ಮೀಟರ್ ಅಳವಡಿಕೆ ಆಗಿರಬೇಕು. ಆನಂತರ ಮೀಟರ್ಗಳು ಗಾಳಿಗೆ ಓಡ್ತಾ ಇರೋಂಥದ್ದನ್ನು ಸಾಕಷ್ಟು ನಾವು ಕೇಳಿದ್ದೇವೆ. ಆ ರೀತಿ ಆಗದೇ ಇರೋ ರೀತಿ ತಾವು ಮೊದಲನೇ ಕ್ರಮವನ್ನು ತಗೊಬೇಕು. ಆ ನಂತರ ಈಗ ಏನು ಬಿಲ್ ಬರ್ತಾ ಇದೆ, ಆ ಬಿಲ್ನಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್, ಮೂಲ ಬಿಲ್ಲು ಜೊತೆಗೆ ಬಡ್ಡಿ ಇಂಟ್ರೆಸ್ಟ್ ಕೂಡ ಅದರಲ್ಲಿ ಬರ್ತಾ ಇದೆ. ಅದರಿಂದ ನಮ್ಮ ನಗರಸಭಾ ವತಿಯಿಂದ ಬಡ್ಡಿ ಏನು ಬರ್ತಿದೆ, ಮೊದಲನೇ ಹಂತದಲ್ಲಿ ಬಡ್ಡಿ ಏನು ಬರ್ತಾ ಇದೆ ಅದನ್ನು ಮನ್ನಾ ಮಾಡಲಿಕ್ಕೆ ಏನು ಕ್ರಮವನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಗರಸಭಾ ಅಧ್ಯಕ್ಷರಿದ್ದಾರೆ, ಹಾಗೆ ಎಲ್ಲ ನಮ್ಮ ವಾರ್ಡ್ನ ಕೌನ್ಸಿಲರ್ಗಳಿದ್ದಾರೆ, ಎಲ್ಲರೂ ಕೂಡ ಸೇರಿ ಆ ನಗರಸಭೆ ಮೀಟಿಂಗ್ನಲ್ಲಿ ತೀರ್ಮಾನವನ್ನು ಅವರು ತಗೊಳ್ತಾರೆ. ಆ ನಂತರ ನೀವು ಈಗ ಏನು ಬಿಲ್ಗಳು ಬರ್ತಿದೆ ಅದನ್ನು ಸ್ವಲ್ಪ ಮಟ್ಟಕ್ಕಾದ್ರೂ ತಾವು ಕಟ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂತಂದ್ರೆ ನೀರು ಬಳಕೆ ಆಗ್ತದೆ, ಬಳಕೆ ಆಗಿದ್ಮೇಲೆ ಬಿಲ್ಲು ಕಟ್ಟಬೇಕಾಗ್ತದೆ. ಹಂತವಾಗಿ ಕಟ್ಕೊಂಡು ಹೋಗಿ. ನಿಮಗೆ ಯಾರು ಕೂಡ ಬಂದು ಸಮಸ್ಯೆ ಮಾಡದ ರೀತಿ ನಾವು ನಿಮಗೆ ಒಂದು ಭದ್ರತೆಯನ್ನು ನಾವು ಕೊಡ್ತೇವೆ. ಆದರೆ ನಿಮ್ಮ ಜವಾಬ್ದಾರಿ ಕೂಡ ಇರ್ತದೆ. ದಯಮಾಡಿ ನೀವು ಕೂಡ ಎಷ್ಟಾಗ್ತದೆ ಅಷ್ಟು ನೀವು ಕಟ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ಬಳಕೆ ಜಾಸ್ತಿ ಆಗ್ತಾ ಹೋಗ್ತಾ ಇನ್ನೂ ಬಿಲ್ಲು ಜಾಸ್ತಿ ಆಗ್ತಾ ಹೋಗ್ತದೆ. ಅದರಿಂದ ಇವಾಗಿಂದನೇ ತಾವು ಬಡ್ಡಿ ವಿಚಾರವಾಗಿ ನಾವು ನಗರಸಭೆಯಿಂದ ನಾವು ನಿರ್ಧಾರವನ್ನು ಮಾಡ್ಕೊತೇವೆ. ಆದರೆ ನೀರಿನ ಬಿಲ್ಲನ್ನು ಕಟ್ಟೋದ ಜವಾಬ್ದಾರಿ ನಿಮ್ಮ ಮೇಲೆ ಕೂಡ ಇರ್ತದೆ. ದಯಮಾಡಿ ಎಷ್ಟಾಗ್ತದೆ ಅಷ್ಟು ಕಟ್ಕೊಂಡು ಹೋಗ್ತಾ ಇರಿ. ನಿಮ್ಗೆ ಯಾರು ಕೂಡ ತೊಂದರೆ ಕೊಡೋದಿಲ್ಲ, ನಗರಸಭೆಯಿಂದ ಆಗಲಿ ಬೇರೆಯವರಾಗಿ ಯಾರು ತೊಂದರೆ ಕೊಡೋದಿಲ್ಲ. ಎಷ್ಟಾಗ್ತದೆ ಅಷ್ಟು ಕಟ್ಕೊಂಡು ಹೋಗ್ತಾ ಇರಿ ದಯವಿಟ್ಟು. ಅದರಿಂದ ಇನ್ನು ಉಳಿಕೆ ನಾವು ಯಾವ ರೀತಿ ಸರ್ಕಾರದಿಂದ ಏನು ಅನುಕೂಲ ಮಾಡೋದು ಅದನ್ನು ಕೂಡ ನಾವು ಪ್ರಸ್ತಾಪವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಅನುಕೂಲ ಮಾಡುವಂಥ ಕೆಲಸವನ್ನು ನಾವು ಮಾಡ್ಕೊಡ್ತೇವೆ. ಅದರಿಂದ ಇವತ್ತಿನ ದಿವಸ ಇನ್ನೂ ಕೆಲವೊಂದು ಸ್ವಚ್ಛತೆಗೆ ಆಗಿಂದಾಗೆ ಬರ್ತಾ ಇಲ್ಲ. ಈಗ ಸಾಹೇಬರು ಬರ್ತಾ ಇರೋದ್ರಿಂದ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಮಸ್ಯೆ ಇದೆ. ಅದರ ಜೊತೆಗೆ ಕುಡಿಯೋ ನೀರಿಂದು ಬಿಲ್ಲು ಜಾಸ್ತಿ ಬರ್ತಾ ಇದೆ ಅಂತ ಹೇಳಿ 3 ಸಮಸ್ಯೆಗಳನ್ನು ನಾವು ಜಾಸ್ತಿ ಕಂಡಿದ್ದೀವಿ. ಅದು ಬಿಟ್ಟರೆ ಇನ್ನು ಉಳಿದಂತೆ ಮನೆಗಳಿಗೆ ಒಂದು ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಮತ್ತು ಇನ್ನೊಂದು ಮನೆ ಕಟ್ಕೊಳ್ಳೋಕ್ಕೆ ಬಿದ್ದೋಗಿರೋದು ಪರಿಹಾರ ಅಂತ. ಈ 5 ಸಮಸ್ಯೆಗಳನ್ನು ನಾವು ಮೊದಲನೇದಾಗಿ ಬೀದಿ ದೀಪ ತಗೊಂಡ್ರೆ, ಈಗ ಆಲ್ರೆಡಿ ನಾವು ಹೇಳಿದ್ದೀವಿ ಯಾವುದು ಬೀದಿ ದೀಪ ಉಳಿತಾ ಇಲ್ಲ ಅದನ್ನು ದುರಸ್ತಿಪಡಿಸೋಕ್ಕೂ ಹೇಳಿದ್ದೀವಿ. ಹೊಸದಾಗಿ ಏನಾದರೂ ಹಾಕೋದಿದ್ದರೆ ಅದನ್ನು ಕೂಡ ಹಾಕ್ಸ್ಕೊಡಿ. ಮತ್ತು ಈಗ ನಿಮ್ಮ ವಾರ್ಡ್ಗೆ ಡೈಲಿ ನಾವು ಪೌರ ಕಾರ್ಮಿಕರನ್ನ ನೇಮಕ ಮಾಡಿ ಚರಂಡಿ ಸ್ವಚ್ಛತೆ ಮಾಡಲಿಕ್ಕೆ, ಮನೆ ಕಸ ಆಟೋ ಟಿಪ್ಪರ್ ಬರುತ್ತೆ ಅದನ್ನು ಕೂಡ ನೇಮಕ ಮಾಡಿ. ಇದು ಕುಡಿಯೋ ನೀರಿನ ಬಗ್ಗೆ ಹೇಳಿದ್ದೀರ. ಕುಡಿಯೋ ನೀರಿನ ಬಗ್ಗೆ ಎಲ್ಲರೂ ಸಮಸ್ಯೆ ಇದೆ. ಈಗ ನಾವು ನಿಮ್ಗೆ ಏನು ಬಡ್ಡಿ ಅಥವಾ ದಂಡ ಹಾಕಿದ್ದೀವಿ ಅದನ್ನು ಮನ್ನಾ ಮಾಡಲಿಕ್ಕೆ ನಮ್ಮ ಕೌನ್ಸಿಲ್ಗಿಟ್ಟು ಅಧ್ಯಕ್ಷರ ಒಂದು ಒಪ್ಪಿಗೆ ತಗೊಂಡು ನಾವು ಅದನ್ನು ನಿಮಗೆ ವಿಶೇಷವಾಗಿ ಇದೊಂದು ಪ್ರಕರಣ, ಇಲ್ಲಿ ಎಲ್ಲ ಇರ್ತಕ್ಕಂಥವ್ರು ಬಡ ಜನರು, ಕೂಲಿ ಕಾರ್ಮಿಕರು, ಹಾಗಾಗಿ ಇವರು ಇಷ್ಟನ್ನ ದಂಡ ಮತ್ತು ಬಡ್ಡಿನ ಕಟ್ಟಲಿಕ್ಕೆ ಆಗಲ್ಲ, ಇದನ್ನು ಮನ್ನಾ ಮಾಡಬೇಕು ಅಂತೇಳಿ ಕೌನ್ಸಿಲ್ ಇಟ್ಟು ಅನುಮೋದನೆ ತಗೊಂಡು ಅದನ್ನು ತಮಗೆ ಖುಲಾಸೆ ಮಾಡಿಕೊಟ್ಟು ಉಳಿದಂಥ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದನ್ನು ಮಾತ್ರ ಕಟ್ಟಲಿಕ್ಕೆ ಅವಕಾಶ ಮಾಡಿ.